ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯ ರಮೇಶ್. ಪರಪ್ಪನ ಅಗ್ರಹಾರದಲ್ಲಿರುವ ದಾಸನ ರಿಲೀಸ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡಿದ್ದಾಯ್ತು. ಶಕ್ತಿ ದೇವತೆಗಳ ಪೂಜೆ ಪುನಸ್ಕಾರವನ್ನ ಮಾಡಿದ್ದಾಯ್ತು. ಇದೀಗ ದರ್ಶನ್ ಅತ್ಯಾಪ್ತರು ಕೂಡ ಮತ್ತೊಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಆ ಪ್ಲಾನ್ ಏನು? ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಕಾಟೇರನನ್ನ ಬಿಡಿಸೋಕೆ ನಡೀತಿದೆ ಹೊಸ ಪ್ಲಾನ್. ದರ್ಶನ್ ಅತ್ಯಾಪ್ತರಿಂದ ಕಾನೂನು ಹೋರಾಟಕ್ಕೆ ಸಜ್ಜು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸ ಕಂಗಾಲಾಗಿ ಹೋಗಿದ್ದಾನೆ. ಯಾವಾಗಾದ್ರೂ ಹೊರಗೆ ಬರ್ತೀನಿ ಅಂತ ಪರದಾಡ್ತಿದ್ದಾನೆ. ಹೆತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಪತಿಗಾಗಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಆದ್ರೀಗ ದರ್ಶನ್ ಬಿಡಿಸೋಕೆ ಹೊಸ ಪ್ಲಾನ್ ಮಾಡಲಾಗಿದೆಯಂತೆ. ಲೀಗಲ್ ಆಗಿಯೇ ಹೊರತರೋಕೆ ದಾಸನ ಕಡೆಯವರ ಟೀಮ್ ವರ್ಕ್ ಮಾಡ್ತಿದೆಯಂತೆ. ಜಾಮೀನು ಅರ್ಜಿ ಹಾಕುವ ಮುಂಚೆಗೆ ಲೀಗಲ್ ಆಗಿ ಸ್ಟ್ರಾಂಗ್ ಆಗಲು ಸಜ್ಜಾಗಿದ್ದಾರೆ. ಪೊಲೀಸರಿಗೆ ಸಿಕ್ಕ ಸಾಕ್ಷ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರಂತೆ. ಎಲ್ಲಿವರೆಗೆ ದಾಸನ ವಿರುದ್ಧ ಏನೆಲ್ಲ ಸಾಕ್ಷಿಗಳು ಸಿಕ್ಕಿವೆ, ಅವೆಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದರ ಪರಿಶೀಲನೆಗೆ ಮುಂದಾಗಿದ್ದಾರಂತೆ. ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಈವರೆಗೆ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ದಾಸನ ಕಡೆಯವರು ಕಲೆಕ್ಟ್ ಮಾಡಿದ್ದಾರೆ. ಅಲ್ಲದೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಿಂದ ಹಿಡಿದು ಜೈಲು ಅವಧಿ ವಿಸ್ತರಣೆವರೆಗೆ ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿ ಸಂಗ್ರಹಿಸಿದ್ದಾರೆ. ಎಲ್ಲ ಅರ್ಜಿಗಳನ್ನ ಪಿನ್ ಟು ಪಿನ್ ಓದಿ ಮಾಹಿತಿ ಕಲೆ ಹಾಕಿದ್ದಾರೆ. ಸದ್ಯ ದರ್ಶನ್ ವಿರುದ್ಧ ಸಿಕ್ಕಿರೋ ಸಾಕ್ಷಿಗಳು ಏನು, ಪೊಲೀಸರು ಏನೆಲ್ಲ ಸಾಕ್ಷಿಗಳನ್ನ ಪರಿಗಣಿಸಿದ್ದಾರೆ, ಎಲ್ಲ ಮಾಹಿತಿಯನ್ನ ದರ್ಶನ್ ಕಡೆಯವರು ಸಂಗ್ರಹಿಸಿ ಈಗಿನಿಂದಲೇ ಕಾನೂನು ರೀತಿಯ ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಮೈಸೂರು ಚಲೋ ವರ್ಸಸ್ ಜನಾಂದೋಲನ ಸಮರ ಜೋರಾಗಿದೆ. ಮುಡಾ ಕೇಸ್ನಲ್ಲಿ ದೋಸ್ತಿ ಪಾದಯಾತ್ರೆಗೆ ಕಾಂಗ್ರೆಸ್ ಸಮಾವೇಶ ಕೌಂಟರ್ ಅನ್ನ ಮಾಡ್ತಾ ಇದೆ. ಆ ಕುರಿತು ಒಂದು ವರದಿ ಎಲ್ಲಿದೆ. ಮೂಡಾ ಸಂಘರ್ಷ, ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ದೋಸ್ತಿ ಪಾದಯಾತ್ರೆ ರಾಜಕೀಯಕ್ಕೆ ಕೈ ಸಮಾವೇಶ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋ ಮುಡಾ ಹಗರಣದಲ್ಲಿ ಶಕ್ತಿ ಪ್ರದರ್ಶನ ವರಸೆ ಶುರುವಾಗಿದೆ. ಕಳೆದ 2 ವರ್ಷದ ಹಿಂದೆ ಸಿದ್ದರಾಮಯ್ಯರನ್ನ ಸಿಎಂ ಮಾಡಲು ದಾವಣಗೆರೆಯಲ್ಲಿ ನಡೆದಿದ್ದ ಬೃಹತ್ ಸಮಾವೇಶ ಇದೀಗ ಅರಮನೆ ನಗರಿಯಲ್ಲಿ ನಡೀತಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ನಿವೇಶನ ಅಕ್ರಮ ಅಸ್ತ್ರವನ್ನಾಗಿಟ್ಟುಕೊಂಡು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಿದ್ದು ಇಂದು ಮೈಸೂರು ಎಂಟ್ರಿ ಆಗಲಿದೆ. ದೋಸ್ತಿ ಟೀಮ್ಗೆ ಟಾಂಗ್ ಕೊಡಲು ಕಾಂಗ್ರೆಸ್ ಸರ್ಕಾರ ಕೂಡ ಜನಾಂದೋಲನ ಸಮಾವೇಶ ಮಾಡ್ತಿದೆ. ಇದೀಗ 3 ಪಕ್ಷಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿವೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಪರ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧವಾಗಿದೆ. ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸೋ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರು ಸಚಿವರು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದು ಬಿಜೆಪಿ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲು ಕೈ ನಾಯಕರು ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ಮುಡಾ ನಿವೇಶನ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ತಂದಿಟ್ಟಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಿಎಸ್ಐ ಪರಶುರಾಮ ಸಾವು ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಕಳೆದ 3 ದಿನಗಳಿಂದ ಸಿಐಡಿ ಅಧಿಕಾರಿಗಳು ಯಾದಗಿರಿಯಲ್ಲೇ ಬೀಡು ಬಿಟ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಿಐಡಿ ತನಿಖೆ ವೇಳೆ ಸಿಐಡಿ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿವೆ. ಆ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಷ್ಟಪಟ್ಟು ಹೆಂಗೆ ಓದಿಸಿದ್ವಿ, ಹೆಂಗೆ ಜೋಪಾನ ಮಾಡಿದ್ವಿ, ಹೆಂಗೆ ಬಿಟ್ಟಿವಿ ಅನ್ನೋದು ಅದಕ್ಕೆ ಗೊತ್ತು, ನನಗೆ ಗೊತ್ತು. ಕಡ್ಲಿಂದ ಒಂದಿಟ್ಟು ಸಂಪತ್ತು ಇತ್ತು, ಆದ್ರೆ ಮಗನು ಕೊಡಲಿಲ್ಲ ದೇವರು. ಪಿಎಸ್ಐ ಪರಶುರಾಮ್ ಕೇಸ್ ತನಿಖೆ ಚುರುಕು. ಯಾದಗಿರಿಯಲ್ಲಿ ಜಾಡು ಹಿಡಿದು ಹೊರಟ ಸಿಐಡಿ.
ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿನ ಕೇಸನ್ನ ಸಿಐಡಿ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಕಳೆದ 3 ದಿನಗಳಿಂದ ಡಿವೈಎಸ್ಪಿ ಪುನೀತ್ ನೇತೃತ್ವದ ಸಿಐಡಿ ತಂಡ ಯಾದಗಿರಿಯಲ್ಲೇ ಠಿಕಾಣಿ ಹೂಡಿದೆ. ಹೆಜ್ಜೆ ಹೆಜ್ಜೆಗೂ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಿದೆ. ಕಳೆದ ಶುಕ್ರವಾರ ಪರಶುರಾಮ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅದೇ ದಿನ ಮಹತ್ವದ ಬೆಳವಣಿಗೆಯೊಂದು ನಡೆಯಿತು. ಅದರ ಸುಳಿವು ಹಿಡಿದು ಹೊರಟ ಸಿಐಡಿ ತಂಡ ಯಾವ ದಿಕ್ಕಿನಲ್ಲಿ ತನಿಖೆ ನಡೆಸ್ತಿದೆ ಅಂತ ನೋಡೋದಾದ್ರೆ, ಸಿಐಡಿ ಹದ್ದಿನ ಕಣ್ಣು ಇಟ್ಟು ತನಿಖೆ ನಡೆಸುತ್ತಿದೆ. ಕಳೆದ ಆಗಸ್ಟ್ 2ರಂದು ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅದೇ ದಿನ ಯಾದಗಿರಿ ಚಿತ್ತಾಪುರ ರಸ್ತೆಯಲ್ಲಿರೋ ಯೆಸ್ ಬ್ಯಾಂಕ್ನಲ್ಲಿ ಹಣ ಬಿಡುಗಡೆ ಮಾಡಿದ್ದಾರೆ. ಪರಶುರಾಮ್ ಹೀಗೆ ಹಣ ವಿತ್ಡ್ರಾ ಮಾಡಿದ್ದು ಯಾಕೆ? ಕಾರಣವೇನು? ಪರಶುರಾಮ್ ಅಕೌಂಟ್ ಡೀಟೇಲ್ಸ್ ಮೇಲೆ ಸಿಐಡಿ ಕಣ್ಣು ಇಟ್ಟಿದೆ. ಇದರ ಜೊತೆಗೆ ಯಾದಗಿರಿ ಡಿವೈಎಸ್ಪಿ ಕಚೇರಿಯಿಂದ ಲ್ಯಾಪ್ಟಾಪ್, ಪ್ರಿಂಟರ್, ಸಿಸಿ ಕ್ಯಾಮೆರಾ ದೃಶ್ಯ ಕಲೆ ಹಾಕಿದ್ದಾರೆ. ಪರಶುರಾಮ್ ಬಳಸುತ್ತಿದ್ದ ಮೊಬೈಲ್ ಅನ್ನ ವಶಕ್ಕೆ ಪಡೆದ ಸಿಐಡಿ ತಂಡ ಆಡಿಯೋ ವಿಡಿಯೋಗಳ ಪರಿಶೀಲನೆ ಮೂಲಕ ತನಿಖೆ ಚುರುಕುಗೊಳಿಸಿದೆ. ಇನ್ನು ಬುಧವಾರ ಸಹ ಪರಶುರಾಮ್ ಕುಟುಂಬಸ್ಥರನ್ನ ಕರೆಸಿ ವಿಚಾರಣೆ ನಡೆಸಲಾಯಿತು. ಆತ್ಮಹತ್ಯೆ ಮುನ್ನ ಏನೆಲ್ಲ ಆಯಿತು, ಯಾವೆಲ್ಲ ವಿಷಯವನ್ನ ಪರಶುರಾಮ್ ಮನೆಯವರ ಬಳಿ ಹಂಚಿಕೊಂಡಿದ್ರು, ಹೀಗೆ 10 ಹಲವು ಅಂಶಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಬಳಿಕ ಪರಶುರಾಮ್ ಕುಟುಂಬಸ್ಥರ ಜೊತೆ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ದು, ಪರಶುರಾಮ್ ಮಾವ ವೆಂಕಟಸ್ವಾಮಿ, ತಂದೆ ಜನಕಮುನಿ ಹಾಗೂ ಸೋದರ ಹನುಮಂತಪ್ಪರ ಸಮ್ಮುಖದಲ್ಲಿ ಪರಶುರಾಮ್ ವಾಸವಿದ್ದ ಮನೆಯಲ್ಲಿ ಇಂಚಿಂಚು ಜಾಗ ಬಿಡದೆ ಪರಿಶೀಲನೆ ನಡೆಸಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕರುನಾಡಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಜಿಲ್ಲೆಯಲ್ಲೂ ಅವಾಂತರಗಳ ಮಹಾಪೂರ. ಅದರಲ್ಲೂ ಉತ್ತರ ಕರ್ನಾಟಕದ ಜನರಂತೂ ಮಳೆ ಕಾಟಕ್ಕೆ ರೋಸಿ ಹೋಗಿದ್ದು, ಮಳೆ ಬೇಡಪ್ಪ ಸಾಕು ಅಂತ ಹೇಳ್ತಾ ಇದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಆರ್ಭಟಕ್ಕೆ ಬೆಚ್ಚಿ ಬಿದ್ದ ಉತ್ತರ ಕರ್ನಾಟಕ. ಮನೆಗಳಲ್ಲಿ ನೀರು, ಸೇತುವೆಗಳು ಜಲಾವೃತ. ಮಾನ್ಸೂನ್ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ಮಳೆ ಆರ್ಭಟ ಎಷ್ಟಿದೆ ಅಂದರೆ ಜನ ಮನೆಯಿಂದ ಹೊರಬರಲು ಭಯಪಡುವಂತಾಗಿದೆ. ಅದರಲ್ಲೂ ಮಹಾರಾಷ್ಟ್ರದ ಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಗಣಗಾಪುರ ಗತ್ತರಗಿ ಸೇತುವೆ ಮುಳುಗಡೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬರಿಯುತ್ತಿದೆ. ಭೀಮಾ ನದಿ ಪ್ರವಾಹವನ್ನೇ ಸೃಷ್ಟಿಸಿದೆ. ಕಲಬುರಗಿ ಜಿಲ್ಲೆಯ ಗಣಗಾಪುರ ಮತ್ತು ಗತ್ತರಗಿ ಸೇತುವೆಗಳು ಮುಳುಗಡೆಯಾಗಿವೆ. ಆಂಜನೇಯ ದೇವಸ್ಥಾನ ಜಲಾವೃತ. ಯಾದಗಿರಿ ಜಿಲ್ಲೆಯ ಹಲವೆಡೆ ಭಾರೀ ಮಳೆ ಸುರಿದಿದೆ. ಸುರಪುರದ ಕೆಂಭಾವಿಯಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಮೊಣಕಾಲುದ್ದ